ನನ್ನ ಹೆಸರು ಅಂಬಿಕಾ ಅಂತ್ರಿ. ನಾನು ನಂದು ಸಣ್ಣದಾದಂಥ ಟಿಕ್ಟಾಕ್ದು ಕಿರು ಪರಿಚಯ ಮಾಡತ್ತೀನಿ. ನಾ ಹ್ಯಾಂಗೆ ಫೇಮಸ್ ಆದ, ನನ್ನ ಲೈಫ್ನಾಗ ಏನೆಲ್ಲ ಕಷ್ಟ ದುಃಖಗಳು ಎಲ್ಲ ಬಂತು. ಅಗರ್ಸೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಕೇಸಿಂದ ತುಂಬ ಹೃದಯದಿಂದ ಕೇಳ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಇದ್ರಾಗ ನಾ ಭಾಳಷ್ಟು ಪಾಠಗಳು ಕಲ್ತೀನಿ ರೀ. ಅದೇ ನಾನು ನಿಮಗೆ ಇವತ್ತು ಹೇಳಕತ್ತೀನಿ. ಭಾಳ ದಿನ ಆಯ್ತು ಹೇಳಬೇಕಂತಲ್ಲತ್ತಿದ. ಅಗರ್ಸೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ನಾನು ಇನ್ಸ್ಟಾಗ್ರಾಮ್ ಜರ್ನಿ ಹ್ಯಾಂಗೆ ಸ್ಟಾರ್ಟ್ ಆಯ್ತು ಅಂತ ಕೇಸಿಂದ ನಾನು ನಿಮ್ಗೆ ಅದನ್ನು ಹೇಳ್ತೀನಂತ್ರಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನನ್ನ ಹೆಸರು ಅಂಬಿಕಾ ಅಂತ ಒಂದು ಸಣ್ಣದೊಂದು ಇಂಟ್ರೊಡ್ಯೂಸ್ ಕೊಡ್ಲಕ್ಕೆ ಹೊಂಟೇನಿ ರೀ. ನನ್ನ ಸೋಷಿಯಲ್ ಮೀಡಿಯಾದಾಗ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ಏನು ಸುದ್ದಿ ಅಂತ ಕೇಸಿಂದ ಭಾಳ ಜನ ಕೇಳಕತ್ತಿದ್ರಿ. ಆ್ಯಂಡ್ ಕೆಲವೊಂದು ಕಮೆಂಟ್ಗಳು ನೋಡ್ರಿ ಭಾಳ ಮನ್ಸಿಗೆ ಟಚ್ ಆಗಂಗಿರ್ತಾವಲ್ರಿ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದ್ರೆ ಚಲೋ ಇದಕ್ಕೊಂದು ವಿಡಿಯೋನೇ ಮಾಡಾಮಿ ಅಂತ ಕೇಸಿನ. ಕೆಲವೊಂದು ಜನ ಹೇಳ್ತೀವಿ ಟಿಕ್ಟಾಕ್ ಇದ್ದಾಗ ಟಿಕ್ಟಾಕ್ ಸ್ಟಾರ್ ಆಗಿದ್ದೀವಿ ನೀನು, ಈಗ ನಿನಗೆ ಯಾರು ಲೈಕ್ ಕೊಡಲಾಗ್ಯಾರ, ಏನು ಸುದ್ದಿ ಅಂತ ಕೇಸಿನ. ನೋಡ್ರಿ ಸಮಯದ ಮಾತುಗಳು ಇರ್ತದ್ರಿ ಫ್ರೆಂಡ್ಸ್, ಹೌದಲ್ರಿ? ಸಮಯ ಮಾತು ಮೀನ್ಸ್ ಏನಂದ್ರೆ ನೋಡ್ರಿ, ಈಗ ನಮ್ದು ವಯಸ್ಸು ಅದ ರೀ. ಸಣ್ಣ ಮಕ್ಕಳಿನಿಂತ ನಾವು ಮುದುಕಿ ಆಗತ್ತ ನಾವು ಬೆಳ್ಕೋತ ಹೋಗ್ತೀವಿ, ಹೌದಿಲ್ಲ? ಒಂದು ಟೈಮ್ ಪೀರಿಯಡ್ ಅನ್ನೋದಿರ್ತದೆ, ಹೌದಿಲ್ಲ? ಆ ಟೈಮ್ ಪೀರಿಯಡ್ದಾಗ ಏನೇನು ಆಗಬೇಕು ಏನೇನಿಲ್ಲ, ಹೌದಲ್ರಿ? ನಾವೆಲ್ಲ ನಮ್ಮ ಹೊಣೆಬಾರ್ದಾಗ ನಾವು ಬರ್ಕೊಂಡು ಬಂದಿರ್ತೀವಿ ರೀ ಫ್ರೆಂಡ್ಸ್. ಬರ್ರಿ. ನಾನು ಸೋಷಿಯಲ್ ಮೀಡಿಯಾಗ ಫಸ್ಟ್ ಟೈಮ್ ಕಾಲಿಟ್ಟಿದ್ದು ಯಾವಾಗಂದ್ರೆ ನೋಡ್ರಿ ಫ್ರೆಂಡ್ಸ್, ಟಿಕ್ಟಾಕ್ದಾಗ ರೀ. ಓಕೆನಾ? ನಾನು ಟಿಕ್ಟಾಕ್ ಇದ್ದಾಗ ಫೇಮಸ್ ಆದ್ರಿ. ಫೇಮಸ್ ಮೀನ್ಸ್ ಅಂದ್ರೆ ನಾನು ನಾರ್ಮಲಾಗಿ ವಿಡಿಯೋಸ್ಗಳು ಮಾಡ್ತಿದ್ರಿ. ಎಲ್ಲರೂ ಹೆಂಗೆ ವಿಡಿಯೋಗಳು ಮಾಡ್ತಿದ್ದಲ್ರಿ ಹಂಗೆ ನಾನು ವಿಡಿಯೋಗಳು ಮಾಡ್ತಿದ್ದೆ. ವಿಡಿಯೋ ಮಾಡ್ಕೋತ ಒಂದಿನ ಏನು ಮಾಡಿದೆ ಅಂದ್ರೆ, ಒಂದು ಹಿಂದಿದಾಗ ಒಂದು ಡೈಲಾಗ್ ಇತ್ತು ರೀ ಫ್ರೆಂಡ್ಸ. दो बच्चों की माँ अगर तैयार होती है तो इतनी सुंदर लगती है, अगर ज़्यादा तैयार होती है तो आग दिखती है ಅಂತಂತು. ಅದ್ರಾಗ ನಾ ಏನು ಮಾಡಿದೆ ಅಂದ್ರೆ ನೋಡಿ, ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿಬಿಟ್ರಿ. ನಾ ಅದಕ್ಕೆ ಕನ್ನಡದಾಗ ಏನು ಮಾಡಿದೆ ಅಂದ್ರೆ, ನಾನು 2 ಮಕ್ಕಳ ತಾಯಿ ಸ್ವಲ್ಪ ರೆಡಿ ಆದರೆ ನಾವು ಇಷ್ಟು ಚಂದ ಕಾಣಿಸ್ತೀವಿ, ಆ್ಯಂಡ್ ಜಾಸ್ತಿ ರೆಡಿ ಆದ್ರೆ ಬೆಂಕಿ ಹಚ್ಚಿಬಿಡ್ತೀವಿ. ನನ್ನ ಬಾಯಿನಿಂದ ಅದು ಮಿಸ್ಟೇಕ್ ಆಗಿ ಬಂತು, ಬಾಯಿ ಮಿಸ್ಟೇಕ್ ಆಗಿ ಬಂತು. ಅದು ನನಗಷ್ಟು ಅವಾಗ ಅಷ್ಟು ನಾಲೆಜ್ ಬಿದ್ದಿದ್ದಿಲ್ಲ ಸೋಷಿಯಲ್ ಮೀಡಿಯಾದಾಗ. ನಾ ಅಂದ್ರೆ ಹಿಂಗೆ ಡೈಲಾಗ್ ಹೊಡೆದ ಕೇಸಿಂದ ವಿಡಿಯೋ ಪೋಸ್ಟ್ ಮಾಡಿಬಿಟ್ಟಿದ್ರಿ ಸಂಜೆ ಟೈಮಿಗೆ. ಓಕೆನಾ? 2 ಮಕ್ಕಳ ತಾಯಿ ಸ್ವಲ್ಪ ರೆಡಿ ಆದ್ರೆ ಇಷ್ಟು ಚಂದ ಕಾಣಿಸ್ತೀವಿ, ಜಾಸ್ತಿ ರೆಡಿ ಆದ್ರೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ. ಆ ವಿಡಿಯೋ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಅದ್ರಾಗ ಬೇರೆ ಚಿಕ್ಕು ಮಿಕ್ಕು ಸ್ಕೂಲಿನಿಂದ ಕರ್ಕೊಂಡು ಹೊಂಟಿದ್ರಿ ನಾನು ಮನೆಗೆ, ಅವಾಗ ಮಾಡಿದ ವಿಡಿಯೋ ಇತ್ರಿ ಅದು. ರಾತ್ರಿ ಟ್ರೆಂಡಿಂಗ್ದಾಗ ಬಂತ್ರಿ ಫ್ರೆಂಡ್ಸ್ ಅದು ವಿಡಿಯೋ. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ದಾಗ. ಅದಕ್ಕೆಲ್ಲ ಏನಂದ್ರೆ ಮಿಲಿಯನ್ದಾಗ ವ್ಯೂ ಹೋಯ್ತ್ರಿ. ಅದಕ್ಕೆ ಫುಲ್ ಪೂರ ಅಂತಾರಲ್ರಿ, ಖುಷಿ ಅಂತಾರಲ್ಲ, ಖುಷಿ ಏನದು ಕೇಳೇಬೇಡ. ನಂಗೆ ಮಿಲಿಯನ್ ಅನ್ನೋದು ಭೀ ನನಗೆ ಗೊತ್ತಿಲ್ಲದೆ, ವ್ಯೂ ಅನ್ನೋದನ್ನೂ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿದೆ. ಬಟ್ ಸಂತೋಷಕ್ಕೆ ತೋರಿಸ್ ಶ್ರೀ ನೋಡೋ ನನಗೋ ಇಷ್ಟೊಂದು ಲೈಕ್ ಬಂದವ ನೋಡಿ ಶ್ರೀ ನನಗವ್ರ ನಿನ್ನೆ ರಾತ್ರಿ ಪೋಸ್ಟ್ ಮಾಡಿದ್ನ ಈ ವಿಡಿಯೋಕ್ಕೆ ಅಂತಂದು. ಆ ದಿನ ಸಂತೋಷ್ ನನಗೊಂದು ಮಾತಂದರು, ಇದರ ಅರ್ಥ ಹೆಂಗದ ಅಂಬಿಕಾ, ನಿನ್ನ ವಿಡಿಯೋ ವೈರಲ್ ಆಗಿಬಿಟ್ಟದ, ನೀವು ಫೇಮಸ್ ಆಗಿದ್ದಿ. ಫೇಮಸ್ ಆಗಿನಿ ಅಂದ್ರೆ ಹಿಂಗೆ ವೈರಲ್ ಆಯ್ತಿದ್ದು, ಹ್ಯಾಂಗೈದು ಏನು ಅದ್ರ ಪ್ರೊಸೀಜರ್ ಸಂತೋಷನಿಂದ ನನಗೆ ಗೊತ್ತು ಮಾಡ್ಕೊಂಡ್ಬಿಟ್ಟ. ಐ ಥಿಂಕ್ ನಾ ವಿಡಿಯೋ ಮಾಡಬಾರ್ದಿತ್ತು ಆ ಟೈಮ್ನಾಗ ಅಂತ ಕೇಸಿನ್ರಿ. ನನಗೆ ಈಗ ಒಂದೊಂದು ಸಲ ಭಾಳ ಮನ್ಸಿಗೆ ಹರ್ಟ್ ಆತ. ಅದರ ನಿಂತ ನಂದು ಸಂಸಾರ ಮುರ್ಲಿಕ್ಕೆ ಬಂದಿತ್ತು ರೀ. ಹೇಳ್ತೀನಿ ರೀ ಮುಂದೆ ಏನೇನಾಯ್ತು ಏನು ಸುದ್ದಿ ಅಂತ ಕೇಸಿಂದ. ಒಂದು ಸಣ್ಣದು ಇಂಟ್ರೊಡ್ಯೂಸ್ ಕೊಡ್ತೀನಿ, ಜಾಸ್ತಿ ಟೈಮ್ ತಗೋ ನಿಮಗೆ. ಐ ಹೋಪ್ ಪ್ರಗಾಸ ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗಳು ಈ ವಿಡಿಯೋ ನಿಂತ ಏನು ಲಾಭ ಅದ ಏನು ನುಕ್ಸಾನ ಅದ ಅದು ಹೇಳಕ್ಕೆ ಇಷ್ಟಪಡ್ಲತ್ತೀನಿ ರೀ ನಿಮಗೆ. ಯಾಕಂದ್ರೆ ಅದರ ನಿಂತ ನನ್ನ ಲೈಫ್ನಾಗ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ಆಗ್ಯಾವ ಫ್ರೆಂಡ್ಸ್. ಇಷ್ಟು ಅಪ್ಸ್ ಆ್ಯಂಡ್ ಡೌನ್ ನನ್ನ ಜಿಂದಗಿದಾಗೆ, ನನ್ನ ಜೀವನದಾಗೆ, ನಾನು 30 ವರ್ಷ ಏಜ್ ಅದ ರೀ. 30 ವರ್ಷನಾಗ ನಾ ಕಷ್ಟ ಸುಖ ದುಃಖ ಏನಂತಾರಲ್ಲ ಬರ್ಬಾದಾಗ ಅದು ಎಲ್ಲನೂ ನೋಡ್ಬಿಟ್ರಿ ಫ್ರೆಂಡ್ಸ್. ನಾ ಯಾರ ಮ್ಯಾಗ ಭರೋಸಾ ಮಾಡಬೇಕು, ಯಾರಿಗೆ ರೊಕ್ಕ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ನಮ್ಮವ್ರನ್ನ ತಿಳ್ಕೊಬೇಕು, ಯಾರಿಗೆ ತಿಳ್ಕೊಬಾರ್ದು, ಯಾರು ನಮ್ಮ ಗಂಗಾದಾಗೆ ತಿಂದು ನಮ್ಮ ಗಂಗಾದಾಗೆ ಯಾರು ಹಿಡಿದು ಹೋಗ್ತಾರ, ನಮ್ಮ ಮುಂದೆ ಪ್ರೀತಿಲೇ ಮಾತಾಡಿ ನಮ್ಮ ಬೆನ್ನಿಗೆ ಯಾರು ಚೂರಿ ಹಾಕ್ತಾರೆ, ಎಲ್ಲನೂ ನೋಡ್ಬಿಟ್ರಿ ಫ್ರೆಂಡ್ಸ್. ಈ 5 ವರ್ಷನಾಗ ಲಾಕ್ಡೌನ್ ನಿಂತ್ರಿ ಇಲ್ಲಿ ಮಠ ನಾನು ಎಲ್ಲ ನೋಡ್ಬಿಟ್ಟೇನ್ರಿ. ಅದಕ್ಕೆ ಸುಮ್ಮ ಶಾಂತ ಕೂತಿಬಿಟ್ಟೇನ್ರಿ. ಎಲ್ಲರಲ್ಲತ್ತಿರ ಅಕ್ಕ ಅವಾಗ ಎಷ್ಟು ಡೇಂಜರ್ ಇದ್ದಿದ್ದೀನಿ, ಅವಾಗ ನಿಂದೊಂದು ರುಬಾಬಿತ್ತು, ನಿಂದೊಂದು ಗತ್ತಿತ್ತು, ಒಂದು ಅಡೆಟ್ಯೂಡ್ಲೇ ಮಾತಾಡ್ತೀರಿ. ಒಂದು ಟೈಮ್ ಇರ್ತದ್ರಿ ಎಲ್ಲರದು, ಹೌದಲ್ರಿ? ಬೆಂಕಿ ನೋಡ್ರಿ ದಗ ಉರಿತದಿಲ್ರಿ ಫ್ರೆಂಡ್ಸ್. ಆದ್ರೆ ಜರ ಮಾಡಿ ಸ್ಲೋ ಆಗ್ತದ, ಹೌದಲ್? ಆಮ್ಯಾಗ ಬೂದಿ ಆಗ್ತದ, ತಿಪ್ಪಾಗಿ ಎಸದ್ ಬಿಡ್ತಾರೆ. ಅದೇ ಮನುಷ್ಯನ ಜೀವನ ರೀ. ಆದ್ರೆ ಅಂತಿಗೆಸಿನ ಘಮಂಡ್ ತೋರ್ಸಕ್ ಹೋಗ್ಬಾರ್ದು, ಇಲ್ಲ ಅಂತಿಗೆಸಿನ ಬೆಳ್ಕೋತ್ ಕುಂದ್ಬಾರ್ದು. ನಾ ಎಂದೂ ಘಮಂಡ್ ತೋರಿಸಿಲ್ಲ. ಬಟ್ ನನ್ನ ಹಣಿಬಾರ್ದಲ್ರಿ ಫ್ರೆಂಡ್ಸ, ಅದು ನನಗೆ ಕೈ ಒಂದ್ಸಲ ಅಂದ್ರೆ ಕೈ ಕೊಟ್ಟತ ಅನ್ಕೇಸಿಂದ್ರ ಅತಿಯಾಗಿ ನಾವು ಒಬ್ರಿಗೆ ನಂಬಿಬಿಟ್ಟಿದ್ರಿ. ಫುಲ್ ನಂಬೋದೇನ ಟಿಕ್ಟಾಕ್ದಾಗ ಕೇಳೇ ಬೇಡ್ರಿ ಫ್ರೆಂಡ್ಸ್. ನೀವು ಜಾಸ್ತಿನೇ ನಂಬಿಕೆಸಿಂದ್ರ
ಟ್ರೋಲ್ ಅಂದ್ರೆ ಏನ್ರಿ ಫ್ರೆಂಡ್ಸ್, ಅದು ಟ್ರೋಲ್ ಈ ಕಡೆನ ಟ್ರೋಲ್ಗಳು ಇದ್ದಿದ್ದಿಲ್ರಿ, ಭಯಂಕರ ಟ್ರೋಲ್ಗಳು ರೀ. ನಂಬಲ್ಲೇ ಬರೋರು, ನಂಬಲ್ಲೇ ಉಣೋರು, ನಂಬಲ್ಲೇ ಕುಂದ್ರೋರು, ನಂಬಲ್ಲೇ ಹೇಳೋರು, ಮತ್ತೆ ಹೋಗಿ ನಮಗೆ ಟ್ರೋಲ್ ಮಾಡೋರು, ನಮಗೆ ಘಮಂಡಿ ಅನ್ನೋರು. ಲಾಕ್ಡೌನ್ ಟೈಮ್ನಾಗ ಇಂಥದ್ದು ಒಂದು ದಿನ ಹೋಗಿಲ್ರಿ ನಮ್ಮ ಮನೆಗೆ. ಒಂದು ಇಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ಒಂದು 20-25-30 ಜನ ಮಂದಿ ಬರ್ತೀರಿ ಫ್ರೆಂಡ್ಸ್. ಯಾರ್ಯಾರು ಬಂದಿರಿ ಅಗರ್ಸೆ ಅಣ್ಣದವ್ರಿ ತಮ್ಮದವ್ರಿ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಮಾಡ್ರಿ. ಕೆಲವೊಂದು ಜನ ಗಂಡ ಹೆಂಡತಿಗಳು ಬಂದವ್ರು, ಕೆಲವೊಂದು ಜನ ತಂದೆ ತಾಯ್ತ ಮಕ್ಕಳಿಗೆ ಕರ್ಕೊಂಡು ಬಂದವ್ರು, ಮಕ್ಕಳು ಅಂಬಿಕಾಕಾಗ ನೋಡ್ಬೇಕಂದ್ರೆ. ಕೆಲವೊಂದು ಜನರೇ ಬಾಗಲಕೋಟ, ಧಾರವಾಡ, ಬೆಳಗಾಂ ಕಡೆಯಿಂದ, ಬಾಂಬೆ, ಪೂನಾ ಕಡೆಯಿಂದ ಬಂದರಿ, ಬ್ಯಾಂಗ್ಳೂರ್, ಆ ರೇಂಜ್ ಫೇಮಸ್ ಆಗ್ಬಿಟ್ಟಿದ್ವಿ ರೀ ಫ್ರೆಂಡ್ಸ್ ಆ ಟೈಮ್ನಾಗ ನಾವು. ತೋ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ರೀ. ನನ್ನ ಮನೆಗೆ ಯಾರು ಬರ್ತೀರಿ ನೋಡಿ, ನಾವು ಊಟ ಮಾಡಿಸ್ಲಾರ್ದೆ, ಚಾ ನಾಷ್ಟ ಮಾಡಿಸ್ಲಾರ್ದೆ ರೀ ಫ್ರೆಂಡ್ಸ್ ನಾನು ಯಾರಿಗೂ ಕೊಟ್ಟು ಕಳ್ಸಿಲ್ರಿ, ಯಾರಿಗೂ. ರಾತ್ರಿ ಟೈಮ್ ಅಲ್ಲಾಗತ್ತದ್ರಿ, ಈಗ ವಿಡಿಯೋ ಮಾಡಕತ್ತಿ ನನ್ನ ಮಕ್ಕಳ ಮ್ಯಾಗ ನಾನು ಎಂದಿಗೂ ಯಾರಿಗೂ ನಮ್ಮ ಮನೆಗೆ ಬಂದ್ರಿ ಉಪವಾಸ ಮಾಡಿ ಕಳ್ಸಿಲ್ಲ. ಉಪ್ಪಿಟ್ಟೆ ಆಗಲಿ, ಸುಸಲಾನೇ ಆಗಲಿ, ಅವಲಕ್ಕಿನೇ ಆಗಲಿ, ಶರ್ಬತ್ತೇ ಆಗಲಿ, ಚಾನೇ ಆಗಲಿ, ಊಟನೇ ಅಲ್ಲಿ ಬೊಕ್ಕು ದೂರದಿಂದ ಬಂದ್ರೆ ನಾ ಊಟ ಮಾಡಿದ್ಮೇಲೆ ನಾನು ಕಳ್ಸೀನಿ. ಎಲ್ಲರಿಗೂ ಗೊತ್ತವ್ರು, ನನಗೆ ಎಲ್ಲರೂ ಅಷ್ಟು ಪ್ರೀತಿ ಅಭಿಮಾನ ವಿಶ್ವಾಸ ಕೊಟ್ಟಿದ್ದಕ್ಕೆ ಇವತ್ತು ನಾ ಅಂಬಿಕಾ ಸಂತೋಷ್ ಕುಟುಂಬದ ನಿಮ್ಮೆಲ್ಲರ ಮುಂದಿದ್ದೀನಿ. ತೋ ಜರ್ನಿ ಸ್ಟಾರ್ಟ್ ಐತ್ರಿ, ಫೇಮಸ್ ಆಯಿತು, ಅದು ವಿಡಿಯೋ ಹೋಯ್ತು. ಮತ್ತೊಂದು ಸ್ವಲ್ಪ ದಿನ ಆಗೋಣ ಮತ್ತು ಇದು ಹಾಕಿದೆ, ಗುಲ್ಬರ್ಗ ಬಂದೇವ್ರಿ ಫ್ರೆಂಡ್ಸ್. ನಾವು ಗುಲ್ಬರ್ಗ ಬರೋ ಟೈಮ್ನಾಗ ನಾನು ಚಿಕ್ಕು ನಾನು ಬಂದಿದ್ದು, ಸಂತೋಷ್ ಬಂದಿದ್ದಿಲ್ಲ. ತೋ ಅವಾಗ ನಾನು ವಿಡಿಯೋ ಮಾಡಿ ಹಾಕಿದ, ನೋಡ್ರಿ ಇದು ನಮ್ಮ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಅದ, ಚಿಕ್ಕು ಖುಷಿ ಆಯಿತು ಊರಿಗೆ ಬಂದಿ ಅಂತಂದು. ಹಾ ಮಮ್ಮಿ ಅಂತೀವ್ರಿ ಇಬ್ರು ಅಂದಿರು. ಆ ವಿಡಿಯೋ ಜಾಸ್ತಿನೇ ಸಿಕ್ಕಾಪಟ್ಟೆ ವೈರಲ್ ಐತ್ರಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಅಂದ್ರೆ ಪೂರಾ ರೆಕಾರ್ಡ್ ತೋಡ್ ಅಂತಾರಲ್ಲ ಹಂಗಿತ್ತು. ಆ ವಿಡಿಯೋಗಳು ಭಾಳ ಜನ ಮಾಡ್ಯಾರಿ. ಇವತ್ತ ನಾಳೆ ಏನು ಮೂವಿಗಳು, ಶಾರ್ಟ್ ವಿಡಿಯೋಗಳು ಭಾಳ ಜನ ಮಾಡ್ಲಕತ್ತಾರೆ. ನಮ್ಮ ಮುಂದೆ ಬಂದ ಕೇಸ ನಮಗೆ ಆಟಿಟ್ಯೂಡ್ ತೋರಿಸ್ಲತ್ತಾರ. ಅಗಸ ಟಿಕ್ಟಾಕ್ ವಿಡಿಯೋಗಳು ಸಿಕ್ಕತ್ತಲ್ರಿ, ನನ್ನ ಡಬ್ಬಿಂಗ್ ಎಷ್ಟು ಜನ ಮಾಡ್ಯಾರ ನಿಮಗೆ ತೋರಿಸ್ತೀನಿ. ನಾನಂತೂ ಹೀರೋಯಿನ್ನ ಒಪ್ಕೋತೀನಿ, ಅವ್ರದೆಲ್ಲ ಡಬ್ಬಿಂಗ್ ಮಾಡಿ. ನೀವು ತನ ಸೊಕ್ಕಿಲೆ ಮೇಲೆ ಕೇಸಿನ ನಮ್ಮ ಮುಂದೆ ನೀಚ ತೋರಿಸ್ತಾರಲ್ಲ ಅಂತಾರೆ. ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮ್ನಾಗ ನೀವು ಎಲ್ಲರೂ ನನ್ನ ವಿಡಿಯೋಗಳು ತೊಗೊಂಡು ಕೇಸಿನ ಮಸ್ತನತ್ತ ವೈರಲ್ ಆಗಿರೋದು ನಿಮಗೂ ಗೊತ್ತದ. ಜರ್ನಿ ಸ್ಟಾರ್ಟ್ ಆಯ್ತು, ಫೇಮಸ್ ಆಯ್ತು, ಸಿಕ್ಕಾಪಟ್ಟೆ ಫೇಮಸ್ ಆಯಿತು, ವೈರಲ್ ಆಯಿತು. ನಮ್ಮ ಗುಲ್ಬರ್ಗಾದಾಗ ಫಸ್ಟ್ ಟೈಮ್ ಮೀಟಪ್ ಇಟ್ಟಾಕಿ ನಾನೇ ರೀ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಕರ್ನಾಟಕದಾಗ ಯಾರ್ಯಾರು ಎಲ್ಲೆಲ್ಲಿ ಇಟ್ಟರು ನನಗೆ ಅದು ಗೊತ್ತಿಲ್ಲ ರೀ. ಬಟ್ ನಮ್ಮ ಗುಲ್ಬರ್ಗಾದಾಗ ಶಾಣ್ಬಸಪ್ಪನ ಗುಡಿಯಾಗ ಮಾರ್ಚ್ ಟೈಮ್ನಾಗ ಐ ಥಿಂಕ್ ನಾನು ಫಸ್ಟ್ ಟೈಮ್ ಮೀಟಪ್ ಇಟ್ಟಿದ್ದೆ. ಇಷ್ಟು ಜನ ಬಂದಿರ್ರಿ ಫ್ರೆಂಡ್ಸ್, ಇಷ್ಟು ಜನ ಬಂದಿರ್ರಿ. ನಾ ಅವ್ರ ಹೊಲದಾಗಿಂದ ಬಾಳಿಕೆ ಹಿಡ್ಕೊಂಡು ಏನಂತಾರೆ ಕೊತ್ತಂಬರಿ ಹಿಡ್ಕೊಂಡು, ನನಗೆ ತರಕಾರಿ ಹಿಡ್ಕೊಂಡು ಎಲ್ಲನೂ ತಗೊಂಡು, ಕೆಂಪು ಬಾಳಿಕೆ ರೀ ಇಲ್ಲ ಚಿಕ್ಕ ನೆನಪದಲ್ಲಿ ನೀವಿಬ್ಬರಿಗೆ. ಹಾಂ, ಸೊ ಇಷ್ಟು ಜನ, ಇಷ್ಟು ಕ್ರೌಡ್ ಐತ್ರಿ ಅಲ್ಲಿ, ಇಷ್ಟು ಕ್ರೌಡ್ ಆಯಿತು. ಅಲ್ಲಿ ಪೊಲೀಸರು ಭೀ ಬಂದ್ಬಿಟ್ಟಾರ್ರಿ. ಯಾರು ಬಂದಾರ ಏನು ಸುದ್ದಿ ಅಂತ ಕೇಸಿನ. ತೋ ನಾವಂದ್ರೆ ಹಿಂಗೆ ನಾವು ವಿಡಿಯೋಸ್ ಮಾಡ್ತೀವ್ರಿ ಹಿಂಗೆ ಅಂತ ಕೇಸ ಅನ್ನ. ಆಮೇಲೆ ಶಾಂತ ಆದ್ರೆ ಏನು ಜಾತಿ ಅವ್ರ ಇಂಥ ಇಲ್ಲೆಲ್ಲ ಮಾಡಬೇಡ್ರಿ, ಗುಡಿಯಾಗೆಲ್ಲ ಮಾಡಬೇಡ್ರಿ, ಬೇರೆ ಸೈಡ್ ಹೋಗಿ ಮಾಡ್ರಿ. ಸೊ ಎಲ್ಲರೂ ಫೋಟೋ ವಿಡಿಯೋ ಅಂದ್ಕೊಂಡು ಆವಾಗ ಅದಕ್ಕಿಂತ ಮುಂಚೆ ಒಬ್ಬರು ಸಿಕ್ಕಿದ್ರು. ಆ ಟೈಮ್ನಾಗ ಜಾಸ್ತಿನೇ ಕ್ಲೋಸ್ ಆದೆ ಅವ್ರ ಕೂಡನು. ಅವ್ರು ನಮಗೆ ಯೂಸ್ ಮಾಡ್ಲತ್ತಿದ್ರು, ಏನು ಖರೇನೆ ಪ್ರೀತಿ ಮಾಡ್ಲತ್ತಿದ್ರು. ಮೀನ್ಸ ನಮ್ಮವ್ರು ತಮ್ಮವ್ರು ತಂಗಿ ಅಂತೆ ನನಗೆ ಖರೇನೂ ತಿಳ್ಕೊಳತ್ತಿರು. ನಾ ಅಣ್ಣ ಅಂತಿಗೆಸೆ ನಾ ಅವ್ರಿಗೆ ಭಾಳ ಇದಾರೆ ಅಂದ್ರೆ ಅಣ್ಣ ತಂಗಿ, ಅಣ್ಣ ವೈನಿ ಅಂತ ಭಾಳ ಭಾವಿಸ್ಕೊಂಡು ರಾಖಿ ಕಟ್ಟೋದೆಲ್ಲ ಮಾಡೋದೆಲ್ಲ ನಡೆದು. ಬಟ್ ಅವ್ರು ನನಗೆ ಏನು ಮಾಡ್ಲತ್ತಿರು ನನಗೆ ಗೊತ್ತಿಲ್ಲ. ಬಟ್ ಒಂದು ಟೈಮ್ನಾಗ ಅವರು ನನಗೆ ಧೋಕಾ ಕೊಟ್ಟರಪ್ಪ, ಎಲ್ಲ ಬಿಟ್ಬಿಟ್ರು. ಚಲೋ ನಾ ಅಂದ ಯಾವಾಗ, ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಅದು ನಿಮ್ಗೆಲ್ಲರಿಗೂ ಗೊತ್ತಾ. ನಾ ಭಾಳಷ್ಟು ಅಣ್ಣ ತಮ್ಮ ಅಂದ್ರೆ ನಾ ಭಾಳ ಜಲ್ದಿ ಹಚ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದ್ದೆ ಮಾತದಾರಿ. ಸೊ ಅವ್ರನ್ನೂ ಬಂದರು, ಅವ್ರನ್ನೂ ಹೋದರು. ಅದು ಆದಬೇಕಾ ಕೆಲವೊಂದು ಜನ ಸೋ ಕಾಲ್ಡ್ ನಮ್ಮ ಊರನವ್ರು, ಕೆಲವೊಂದು ಜನ ನನಗೆ ಕಿವಿಗೆ ಬಿದ್ದಿದ್ದು. ನನ್ನ ಮುಂದಂತೂ ಯಾರೂ ಮಾತಾಡಲ್ಲ. ನನ್ನ ಮುಂದೆ ಮಾತಾಡಿದ್ರೆ ಏನಿಲ್ಲ, ಒಟ್ಟ ಸೀದಾ ಖಾರನೇ ಮಸಾಲೆ ಅರ್ದು ಖಾರ ಹಾಕಿ ತುಂಬಿಬಿಡ್ತೀನಿ. ಈಕಿ ಏನು ಮಂದಿ ಗಂಡಸರು ಕೂಡ ಕೈ ಹಿಡ್ಕೊಂಡು ತಿರುಗಾಡ್ತಾಳ, ಈಕೇನು ಗಂಡನ ಕೂಡ ಸಂಸಾರ ಮಾಡ್ತಾ, ಈಕಿ ಫೇಮಸ್ ಆಗಲಿ, ಈಕಿ ಬಿಟ್ಟು ಓಡ್ ಹೋಗ್ತಾಳ, ಹಾಂಗೆ ಮಾಡ್ತಾಳ ಹಿಂಗೆ ಮಾಡ್ತಾಳ ಅಂತ ಕೇಸಿನ ಮನೆಗೆ ಎಲ್ಲರಿಗೆ ತಲೆ ತುಂಬೋದು, ಸಂತೋಷಕ್ಕೆ ತಲೆ ತುಂಬೋದು. ಮತ್ತು ಇದನ್ನು ಮಾತು ಬಂತ್ರಿ, ಈಕಿ ಸಂತೋಷಕ್ಕೆ ಇನ್ನೊಂದು ಮದ್ವೆ ಮಾಡ್ಸಮಿ. ಯಾಕಂತಂದ್ರೆ ಸಂತೋಷ ಛಾಜಾದಾಗ ಬರಲ್ಲ. ಅದು ನಾ ಜೀವನದಾಗ ಸತ್ತರ್ನು ಹೇಳ್ತೀನಲ್ರಿ ಫ್ರೆಂಡ್ಸ್, ನಾ ಸತ್ತರ್ನು ಮರೆಯಲ್ಲ ನೋಡ್ರಿ ಈ ಮಾತು. ನಾನು ಹೇಳ್ಬೇಕ್ರಿ, ರಿಯಾಲಿಟಿ ಹೇಳ್ಬೇಕಂದ್ರೆ ನೋಡ್ರಿ, ನಾ ಭಾಳಷ್ಟು ನಾನು ಒಳಗೆ ಇಟ್ಕೊಂಡೇನೆ. ಯಾಕೆ ಗೊತ್ತಾದ್ರಿ, ಒಂದ್ಸಲ ನಾವು ತಂದೆ ತಾಯಿ ಮರ್ಯಾದೆ ಕಳೆದು ಬಿಟ್ಟಿವಲ್ರಿ. 20 ಸಲ ಕಳೆದ್ರದಾಗ ಒಂದ್ಸಲ ನೋಡ್ರಿ ನಾವು 4 ಬಿಟ್ಟಿವ್ರಿ. ಹೌದಿಲ್ಲ, 4 ಬಿದ್ದುಬಿಟ್ಟಿವಿ ಅಂತಂದ್ರೆ ಈಗ ಎದ್ದು ಬಂದು ನಾವು ಎಲ್ಲರಿಗೂ ಹೊಲಸು ಮಾಡೋದು ಚಂದ ಕಾಣಿಸಂಗಿಲ್ಲ. ಹೌದಿಲ್ಲ. ತೋ ಅದಕ್ಕೋಸ್ಕರನೇ ಅಲ್ಲೇ ಎಲ್ಲಿರ್ಬೇಕು ಅಲ್ಲೇ. ತೋ ಛಾಜಾದಾಗ ಬರ್ತಾನೋ ಹಂಗೆ ಹಿಂಗೆ ಅಂತ ಭಾಳಷ್ಟು ಮಾತಾಡ್ತೀರಿ. ನಾವು ಒಂದೇ ಮಾತು ಅಂತಿದ್ದ, ಮಾಡೋರಿಗೆ ಮಾಡ್ಕೋರಿ ಏನಂತಾರೆ ಮಾಡಿಸ್ದವ್ರಿಗೆ
ಆಮ್ಯಾಗ ನಾ ಏನು ಮಾಡ್ತೀನಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾತ್ರ ಜಾಸ್ತಿ ಅಂತೂ ನೀವು ಹೇಳಕ್ಕೆ ಬರಬೇಡ್ರಿ, ಮಾಡಕ್ಕೆ ಬರಬೇಡ್ರಿ. ಅದು ಜರ ಶಾಂತ ಇತ್ತು. ಆಮೇಲೆ ಒಂದು ಟೈಮ್ ಬಂತು, ಬಿಟ್ಟು ಓಡೋತಾವೆ, ಮಂದಿ ಗಂಡಸರು ಕೂಡ ವಿಡಿಯೋ ಮಾಡ್ತಾಳೆ, ಇವ್ರು ಸೊಸಿ ಹಿಂಗೆ ಮಾಡ್ತಾ ಹಂಗೆ ಮಾಡ್ತಾ, ಆಂಟಿ ಅಂಕಲಿಗೆ ಫುಲ್ ಟಾರ್ಚರ್ ಕೊಡ್ಲಕತ್ತ. ಅವ್ರಿಗೆ ಒಂದೇ ಮಾತಂದ ಬಿಟ್ಟು ಹೋಗಂಗಿತ್ತಲ್ಲ, ನಾ ಎಂದೋ ಬಿಟ್ಟು ಹೋಗ್ಬಿಡ್ತಿದ್ದ ಏನು. ನನಗೆ ಹಿಂಗೆ ಇಷ್ಟು ಕಷ್ಟಪಟ್ಟು ಸಂತೋಷನ ಜೊತೆ ಇರೋದು ನನಗೆ ಬಿಲ್ಕುಲ್ ಖಾಯಶ್ ಬಿದ್ದಿಲ್ಲ. ಅಗರ್ಸಿನ ಅಂತಕಿ ಚಿಲ್ಲರ ಹೆಣ್ಮಗಳಿದ್ರೆ, ಯಾಕಂದ್ರೆ ನಾನು ನಮ್ಮ ಒಂದೇ ಅಪ್ಪ ಹುಟ್ಟೆ, ನಾ ಒಂದೇ ಅಪ್ಪ ಹುಡ್ದಂಗೆ ಸಾಯ್ತೀನಿ. ನಮ್ಗೆ ಅದು ಬರಂಗಿಲ್ಲ, ನಮ್ಮ ಖಾನ್ದಂದಂಗೆ ಅಂಥದ್ದಿಲ್ಲ. ಅವನಿಗೆ ನೋಡ್ದ ಇವನಿಗೆ ನೋಡ್ದ ಹಲ್ ಕಿಸ್ದಾಗ ಹೋಗೋ ಮಾಡ್ದ ಅನ್ನೋದು. ಸೊ ಈಗಂತೂ ನೋಡತ್ತೀರಿ 15 ವರ್ಷ ಐತಿ ಸ್ಟಾರ್ಟ್ ಆಗ್ಯದ ನಮ್ಮ ಮದುವೆಗೆ, ನಮ್ಮ ಕಂಟಿನ್ಯೂ ನಡ್ದ, ನಮ್ಮ ಲೈಫ್ ಚಂದ ನಡ್ದದ. ಅದು ಆದ್ಬೇಕ ಭಾಳಷ್ಟು ಜನ ನಮ್ಮ ಲೈಫ್ನಾಗ ಬಂದರು ಹೋದರು, XYZ ಎಲ್ಲ ಆಯಿತು. ಆಮ್ಯಾಗ ಸೆಕೆಂಡ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ನೀವು ನೋಡಿದ್ರಿ. ಆಮ್ಯಾಗ ಟಿಕ್ಟಾಕ್ ಬಂದಾಯಿತು. ಟಿಕ್ಟಾಕ್ ಬಂದಾಗಣ ನಮ್ಮ ಲೈಫ್ನಾಗ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ ಆಯಿತು. ಸಂತೋಷ ನಡು ನಮ್ಮ ಸಣ್ಣ ಪುಟ್ಟ ಜಗಳಗಳು ಎಲ್ಲರ ಮನ್ಯಾಗ ಆ ಟೈಮ್ನಾಗ ನಡೆದಿದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಿದೆ ಅದೇ. ಆ ಟೈಮ್ನಾಗ ನನಗೆ ಏನು ಮಾಡಿದ್ರು ಏನಿಲ್ಲಲ್ಲಪ್ಪ, ಜೀವನ ಇದು ಏನು ಅಂತ ಕೇಸಿನ ಲಿಟ್ರಲಿ ಹೇಳ್ಬೇಕಂದ್ರೆ ನಾ ಸಾಯ್ಬೇಕಂತ ಭಾಮಿ ತನಕ ಹೋಗ್ಬಿಟ್ಟಿದ್ರಿ ಫ್ರೆಂಡ್ಸ್. ಯಾಕೆ ಗೊತ್ತದ ರೀ, ನನಗೆ ಯಾರ ಕಡೆ ನಿಂತು ಆ ಟೈಮ್ನಾಗ ಸಪೋರ್ಟ್ ಸಿಗಲ್ಲಾಗಿತ್ತು ರೀ. ನನಗೆ ಎಲ್ಲರಿಗೆ ಒಂದೇ ಅನ್ನಿಸ್ತಿತ್ತು, ಈಕಿ ಜಾಸ್ತಿ ಫೇಮಸ್ ಆಗಿದೆ, ಈಕಿನ ಬಳಿ ಸೊಕ್ಕ ಬಂದದ, ಅಟಿಟ್ಯೂಡ್ ಬಂದದ. ಮನೆಯವ್ರು ಹಿಡ್ಕೊಂಡು ಹೊರಗಿನವ್ರು ಹಿಡ್ಕೊಂಡು ಎಲ್ಲರೂ ನನಗೆ ಒಂದೇ ಮಾತಾಡೋರು. ಎಲ್ಲರೂ ಕೇಳಿ 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 ನನಗೆ ಹೆಂಗಾಗಿತ್ತು ಗೊತ್ತಾ, ಒಂಥರ ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದೆ. ಅದು ಆದ್ಬೇಕು ನಾವು ಹೈದ್ರಾಬಾದ್ ಹೋದ್ವಿ. ಹೈದ್ರಾಬಾದ್ ಹೋದೊಳಕ ಅಲ್ಲಿ ನಮ್ಮ ತವ್ರ ಮನೆ ಕಡೆಯಿಂದ ಫೈನಾನ್ಷಿಯಲ್ ನಿಂತ ಹೆಲ್ಪ್ ಆಯಿತು. ಯಾಕಂದ್ರೆ ಆ ಟೈಮ್ನಾಗ ಆಂಟಿ ಅಂಕಲ್ ಬಲ್ ಬಿಲ್ಕುಲ್ ಅಮೌಂಟ್ ಇದ್ದಿದ್ದಿಲ್ಲ. ಅವರೆಲ್ಲ ಹೆಲ್ಪ್. ಆವಾಗ ನನಗೆ ಕೊರೋನಾ ನಡೆದಿದ್ದು, ಸೆಕೆಂಡ್ ಕೊರೋನಾ. ನನಗೆ ಟೈಫಾಯ್ಡ್, ಮಲೇರಿಯಾ, ಚಳಿ, ಜ್ವರ ಎಲ್ಲ ಬಂದುಬಿಡ್ತು. ಅವಾಗ ಭಾಳ ಕಷ್ಟಪಟ್ಟೇವ್ರಿ ನಮ್ಮ ಲೈಫ್ನಾಗ. ಅದು ಆದ ಬಳಿಕ ನೋಡ್ರಿ, ಇದು ಟಿಕ್ಟಾಕ್ ಜರ್ನಿ ರೀ ಫ್ರೆಂಡ್ಸ್. ಟಿಕ್ಟಾಕ್ದಾಗ ನನಗೆ ಇಷ್ಟು ನಾನು ಟ್ರೋಲ್ ಮಾಡ್ಯಾರಿ. ನನಗೆ ಒಬ್ಬಕ್ಕಿಗೆ ಅಲ್ರಿ ಫ್ರೆಂಡ್ಸ್, ನನ್ನ ಮಕ್ಕಳಿಗೆ, ನನ್ನ ಗಂಡಗ, ನನಗೆ ಏನಂತಾರೆ ಒಂಥರ ಚಿತ್ರ ಹಿಂಸೆ ಕೊಡ್ತಾರಂತಾರೆ. ಅಷ್ಟು ಮಾಡಿದ್ರೆ ಭೀ ನಾನು ಸಗ್ಲಿಲ್ರಿ, ನಾ ಬಗ್ಲಿಲ್ರಿ. ಯಾಕಂದ್ರೆ ನೋಡ್ರಿ ಫ್ರೆಂಡ್ಸ್, ನಾನು ತಪ್ಪೇ ಮಾಡಿಲ್ಲ ಅಂದ್ರೆ ನಾ ಯಾಕೆ ಸಗಬೇಕು, ನಾ ಯಾಕೆ ಬಗ್ಬೇಕು. ನನ್ನಿಂದ ಭಾಳ ಜನ ಫೇಮಸ್ ಅದರ ನಡುವು ಇಬ್ಬರು ಹೆಣ್ಮಕ್ಳಿಗೂ ಜಗಳ ನಡೆದಿದ್ರಿ. ಜಡೆ ಜಗಳ ಅಂತ ಕೇಸ್ ನೀವು ಟಿಕ್ಟಾಕ್ದಾಗ ಐ ಥಿಂಕ್ ನೋಡಿರ್ಬೇಕ್ರಿ ನೀವು. ಯಾವನೋ ಒಬ್ಬ ನನಗೆ ಕಮೆಂಟ್ಗಳು ಹಾಕಿದ, ಅದಕ್ಕೆ ನಾ ಅವನಿಗೆ ಆನ್ಸರ್ ಕೊಡ್ತಿದ್ದೆ. ಅದ್ರಾಗ ಕೆಲವೊಂದು ಜನ ಬಂದು ಫೇಮಸ್ ಆಗ್ಲಿಕ್ಕಂತೂ ಎಲ್ಲರಿಗೆ ಇದು ಮಾಡ್ತಾರೆ, ಕಾನ್ಟ್ರವರ್ಸಿ ಮಾಡ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಮಾತದ. ತೋ ನಮ್ಮಿಬ್ಬರು ಜಗಳದ ಕೆಲವೊಂದು ಜನ ಬಂದರು. ಅವ್ರ ಜಗಳ ಆಗ್ಲಕತ್ತಿತ್ತು. ಅವ್ರ ಜಗಳ ಬಿಡ್ಸೋಕೆ ಹೋಗಕ್ಕೆ ನಾ ಹೋದ್ರಿ ಫ್ರೆಂಡ್ಸ್. ಕೇಳ್ರಿ ಮಾತು ನೀವು, ಇದು ಟಿಕ್ಟಾಕ್ದು ಇದ್ದಾಗಿಂದೇ ಮಾತದ ರೀ. ಅವ್ರ ಜಗಳ ಬಿಡ್ಸಕ್ಕೆ ನಾ ಹೋದ. ಈಗ ಒಬ್ಬರು ಎಲ್ಲಿ ಹರನೋ ನನಗೆ ಗೊತ್ತಿಲ್ಲ, ಇನ್ನೊಬ್ಬರಂತೂ ಇವತ್ತು ನಾಳೆ ಸೋಷಿಯಲ್ ಮೀಡಿಯಾದಾಗ ಹರಾರಿ. ಅವರಿಬ್ಬರ ಹೆಸರು ನನಗೆ ಹೇಳಕ್ಕೆ ಇಷ್ಟ ಇಲ್ಲ, ನಂಗೆ ಅವ್ರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. TV9ದಾಗ ಸುವರ್ಣ ನ್ಯೂಸ್ನಾಗ ಫುಲ್ ಬ್ರೇಕಿಂಗ್ ನ್ಯೂಸ್ಗಳು ಹೊಂಟಿದ್ರಿ. ಜಡೆ ಜಗಳಗಳು, ಹೆಣ್ಣು ಮಕ್ಕಳ ಜಗಳಗಳು, ಹಿಂಗೆ ಟಿಕ್ಟಾಕ್ ಸ್ಟಾರ್ ಅದು ಇದು ಫುಲ್ ಅವ್ರಿಬ್ಬರಿಗೆ ಬಿಟ್ಟರೆ ನನಗೆ ಹೈಲೈಟ್ ಮಾಡಿದ್ರಿ. ಪೂರ ಹೈಲೈಟ್ ಅಂದ್ರೆ ಫುಲ್ ಹಿಂಗೆ. ಅದು ಮನೆಯವ್ರು ಎಲ್ಲರೂ ನೋಡಿದ್ರು. ಮೊದಲೇ ಇಷ್ಟು ಇಜ್ಜತ್ ತೆಗೆದುಬಿಟ್ಟು ದಿನ ಎಷ್ಟು ಇಜ್ಜತ್ ತೆಗಿತೀನ, ನಮ್ಗೆ ಏನು ಇಡ್ಬೇಕಲ್ಲತ್ತಿ, ಸಾಯಲು ಸಾಗಲ್ಲತ್ತಿ, ಹಿಂಗೆ ನಾ ಅಂದ. ಮತ್ತು ಈಗ ಹ್ಯಾಂಗೆ ಮಾಡಬೇಕು, ಮತ್ತು ಹಿಂಗೆ ಮಾಡಿ ವಿಡಿಯೋಸ್ಗಳೆಲ್ಲ ತೆಗೆಸ್ಬಿಟ್ರು. ಆ ವಿಡಿಯೋ ಟ್ರೋಲ್ ವಿಡಿಯೋ ಅದ್ರ ಬೇರೆ ನ್ಯೂಸ್ನಾಗ ಹಾಕಿಸ್ದವ್ರು ಯಾರು ಗೊತ್ತದ ರೀ, ಅವ್ರ ಹೆಸರು ಏನಿನ್ ಸ್ಟಾರ್ಟ್ ಆಗ್ತದ್ರಿ. ಇವತ್ತ ನಾಳೆ ಭಾಳ ದೇವರ ಅಂತ ಕೇಸಿಂದ್ರ ಓಡಾಡ್ತಾರೆ, ನಿಮಗೆ ಗೊತ್ತದಲ್ರಿ. ಕಾರ್ ತಗೊಂಡು ದೇವರ ಅಂತ ಕೇಸಿ ಓಡಾಡ್ತಾರೆ. ನನಗೊಬ್ಬರು ಹೇಳಿದ ಮಾತ್ರಿ. ನೋಡ್ರಿ ಮನುಷ್ಯ ನೋಡ್ರಿ ಯಾವಾಗೂ ಕಣ್ಣಾರೆ ನೋಡ್ಬೇಕು, ಕಿವಿಯಾರೆ ಕೇಳ್ಬೇಕಂತಾರ. ಬಟ್ ಆ ಟೈಮ್ನಾಗ ಅವ್ರ ಮಾತನ್ನ ನಂಬಿದ್ರಿ. ನಿನಗೆ ಗೊತ್ತದ ಅವ್ರು ಏನು ಮಾಡ್ಯಾರ ಗೊತ್ತದ. ಅವಾಗ ಲಾಕ್ಡೌನ್ದಾಗ ಒಂದು ಮದ್ವಿನೂ ಆಗಿತ್ತು ರೀ, ಹೌದಿಲ್ಲ. ಅವ್ನ ಹೆಸರು ಅಂತದ, ಏನೇನು ಸ್ಟಾರ್ಟ್ ಆಗ್ತದ. ಅವ್ರಿಬ್ಬರು ಅಣ್ಣ ತಮ್ಮ ಹರಾರಿ. ಅವ್ರಿಗೊಂದು ಹುಡುಗ ಒಂದು ಹುಡುಗಿನೂ ಅದ ರೀ, ಓಕೆನಾ. ಅವ್ರ ಅಣ್ಣ ಮಕ್ಕಳಿಲ್ಲ. ಇಷ್ಟು ಹೇಳ್ಕೊಳ್ಳತ್ತೀನಿ. ಇಷ್ಟರ ಮ್ಯಾಗ ತಿಳ್ಕೊರೋರು ಯಾರು ಏನಂತಿಗೆಸಿನ. ಬಟ್ ಅವ್ರು ಹಿಂಗೆ ಮಾಡ್ಯಾರ, ಅವರೇ ಬೇಕಂತ ನಿನಗೆ ನ್ಯೂಸ್ನಾಗ ಹಾಕ್ಯಾರ, ಹಿಂಗೆ ಮಾಡ್ಯಾರ ಅಂತಂದು. ನಾ ಅಂದೆ ಯಾಕೆ ಅಲ್ಲಿ ತಗೋ ಹಿಂಗೆ ಮಾಡಿ ನ್ಯೂಸ್ನಾಗಿಂದೆಲ್ಲ ತೆಗೆದ್ರು ಮಾಡಿದ್ರು. ಭಾಳ ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದ್ರಿ. ಯಾಕೆ ಗೊತ್ತದ, ಆ ಟೈಮ್ನಾಗ ಸಪೋರ್ಟ್ ಮಾಡಂದ್ರೆ ಭೀ ಸಂತೋಷಗೂ ಸಾಕಾಗ್ಬಿಟ್ಟಿದ್ರಿ. ಅವನು ಸೋತೋಗ್ಬಿಟ್ಟಿದ್ರಿ. ಒಂದು ಟೈಮ್ನಾಗ ಸಿಕ್ಕಾಪಟ್ಟೆ ಸೋತೋಗ್ಬಿಟ್ಟಿದ್ನು. ಒಂದು ಲೈಫ್ ಏನಪ್ಪ ಇಷ್ಟು ಮಾಡಿದ್ರು ನನಗೆ ಇಷ್ಟೆಲ್ಲ ಆಲತ್ತಲ್ಲ. ಅವ್ನು ದೋಸ್ತರು ಇರ್ತಾರಲ್ಲ, ದೋಸ್ತರು ಕಿವಿ ತುಂಬೋರು ಅಂತ ಇರ್ತಾರೆ ಅಲ್ರಿ. ತೋ ಹಿಂಗಾಯ್ತು, ಎಲ್ಲ ಹೋಯ್ತು. ಅದು ಆದ ಬಳಿಕ ಏನಂತಾರೆ, ಲಾಕ್ಡೌನ್ ಬಿತ್ತಲ್ರಿ. ಲಾಕ್ಡೌನ್ಗಿಂತ ಪೆಹ್ಲಾದ ಮಾತ್ರ, ಆಮ್ಯಾಗ ಲಾಕ್ಡೌನ್ ಬಿತ್ತು. ತೋ ಅವಾಗ ಅವ್ರ ತಾಯಿ ಒಂದು ವಿಡಿಯೋ ಮಾಡಿ ಹಾಕಿದ್ರು.
ಅಂಬಿಕಾ ನಿನ್ನ ಮಕ್ಕಳ ಅವ್ರ ಹೆಸರು ಐ ಥಿಂಕ್ ನನ್ನ ಹೆಸರು ನಿಂತಿದ್ದಂಗೆ ಅನ್ನಿಸ್ತದ್ರಿ. ತೋ ಅವಾಗ ನನಗೊಂಥರ ನಾ ಎಲ್ಲಿನ ಯೋಚನೆ ಮಾಡಕತ್ತಿದ್ದು ತಪ್ಪದ ಏನು ಸರಿ ಅದೇನು ಅದು ನನಗೆ ಗೊತ್ತಾಗಲಿಲ್ಲ. ಆ ಟೈಮ್ನಾಗ ನಂಗೆ ಅನಿಸ್ತು ಅವ್ರ ಹೆಸರು ಸೇಮ್ ಅದೇ ಅದ, ನನ್ನ ಹೆಸರು ಅದೇ ಅದ. ತೋ ಅವ್ರಂದ್ರು ನಿಂದು ಹೆಂಗೆ ಹೇಳಿ ಮುತ್ತಿನಂಥ ಮಕ್ಕಳವಲ್ಲ, ನನಗೂ ಸೇಮ್ ಹಿಂಗೆ ಅವ, ನಿನ್ನ ತಮ್ಮದವ್ರಿಗೆ ನಾನು ಹಿಂಗೆ ಬೆಳೆಸಿನವ, ನೀ ಹೆಂಗೆ ಬೆಳೆಸ್ಲತ್ತಿದ್ದಲ್ಲ ನಿನ್ನ ಮಕ್ಕಳಿಗೆ ಹಾಗೆ ಬೆಳೆಸ್ಲತ್ತೀನಿ ಅಂತ ಕೇಸಿ ನನಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದು ವಿಡಿಯೋ ನನಗೆ ಮೀನಾ ಕಳಿಸಿದ್ರು. ಸೊ ನನಗೆ ಅನ್ನಿಸ್ತು ಯಾಕೋ ನಾ ಇವ್ರ ಬಗ್ಗೆ ತಪ್ಪು ತಿಳ್ಕೊಳಕತ್ತೀನೇನೋ ಅಂತ ಕೇಸಿನ. ಮನುಷ್ಯ ಅಂದ್ಬೇಕು ದುಡುಕ್ ಬಿಡ್ತದೆ, ನಿಮಗೆಲ್ಲ ಗೊತ್ತಿದ್ದಿದೆ ಮಾತದ. ಸೊ ಅದು ಆಗ್ಬೇಕು ನಾ ಅವ್ರಿಗೆ ಅವ್ರ ನಂಬರ್ ಇತ್ತು ಎಲ್ಲ ಇತ್ತು, ನೀ ಮಾತಾಡೋರಿಗೆ ಬಿಡಬೇಡ. ನಾನು ಅಂದ್ರೆ ಬ್ಯಾಡ ಇದೆಲ್ಲ ಬ್ಯಾಡೇ ಬೇಡ, ರಾಡಿ ಮಾಡೋದೇ ಬೇಡ, ಆಲ್ರೆಡಿ ಮನ ರಾಡಿಗಳು ಆಗ್ಬಿಟ್ಟದ ಅಂತ ಕೇಸಿನ ನಾನು ಬಿಟ್ಬಿಟ್ಟ. ಅದು ಆಗ ನಾ ಟಿಕ್ಟಾಕ್ ಹೋಯ್ತು, ನಿಮಗೆಲ್ಲ ಗೊತ್ತಿದ್ದಿದೆ ಮಾತದ. ಟಿಕ್ಟಾಕ್ ಹೋಯ್ತು, ಎಲ್ಲರ ಲೈಫ್ನಾಗ ಈ ಕಡೆ ಬ್ಯುಸಿ ಆದರು. ಆಮೇಲೆ ಇನ್ಸ್ಟಾಗ್ರಾಮ್ ಬಂತು. ಇನ್ಸ್ಟಾಗ್ರಾಮ್ ಡೌನ್ಲೋಡ್ ನಂದು ಮದ್ರಿನಿಂತೆ ಇತ್ತು ರೀ. ಓಕೆನಾ, ನಮ್ಮ ಮದುವೆ ಅದೇನು ಹಿಡಿದು ಮಾಡೇ ಇಟ್ಟಿದ್ದು ಸಂತೋಷ ನನ್ನ ಫೋನಾಗ. ಬಟ್ ನಂಗೆ ಗೊತ್ತಿದ್ದಿಲ್ಲ ಹೆಂಗೆ ಯೂಸ್ ಮಾಡೋಕೆ ಏನೇನು ಸುದ್ದಿ ಅಂತ. ಸೊ ಮಿಕ್ಕದಕ್ಕೆ ವಿಡಿಯೋ ಮಾಡಿ ಹಾಕ್ದೆ ಏನಾರೇ ಮಾಡ್ದೆ ಅಂತ ಇಂಥವನ್ನ ಮಾಡ್ಕೋತಿರ್ತ. ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಿದ್ದಿಲ್ಲ. ಅದು ಅದ್ಬೇಕು ನಂಗೆ ಆರಾಮ್ ತಪ್ಪಿತು, ಲಪಡ ಇತ್ತು, ಭಾಳಷ್ಟು ಆಯಿತು. ತೋ ಹೈದ್ರಾಬಾದ್ ತನ ನನಗೆ ಟೈಫಾಯ್ಡ್ ಮಲೇರಿಯಾ ಆಗಿ ಅಲ್ಲಿ ತನ ಮತ್ತು ನಾ ಇನ್ಸ್ಟಾಗ್ರಾಮ್ದಾಗ ಆ ಟೈಮ್ನಾಗ ಲೈಫ್ ಸಿಕ್ಕಾಪಟ್ಟೆ ಬರ್ತಿದ್ರಿ. ಓಕೆನಾ, ಟಿಕ್ಟಾಕ್ ಜರ್ನಿ ಅಂತ ಇನ್ಸ್ಟಾಗ್ರಾಮ್ ಜರ್ನಿ ಬರತ್ತನ ನನ್ನ ಲೈಫ್ನಾಗ ಇಷ್ಟೆಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಎಲ್ಲರಿಗೆ ಇದ್ರೊಳಗೆ ಏನು ಒಳ್ಳೇದು ಅನಿಸ್ಲತ್ತದ ಏನು ಕೆಟ್ಟದ್ದು ಅನಿಸ್ಲಕತ್ತದ ಅಂತ ನನಗೆ ನೀವು ಕಮೆಂಟ್ನಾಗ ಹೇಳ್ರಿ. ಸೋಷಿಯಲ್ ಮೀಡಿಯಾ ಒಳ್ಳೇದದ ಏನು ಕೆಟ್ಟದದ, ಅದು ಏನು ನಮಗೆ ಒಳ್ಳೇದು ಮಾಡ್ತದೆ ನಮಗೆ ಕೆಟ್ಟದ್ದು ಮಾಡ್ತದೆ. ನಾವು ಅದಕ್ಕೆ ಸೋಷಿಯಲ್ ಮೀಡಿಯಾ ನಮಗೆ ಯೂಸ್ ಮಾಡ್ಲಕತ್ತೆ, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಕತ್ತೀವಿ ಅಂತ ಕೇಸಿಂದ ನನಗೆ ಪಕ್ಕ ನೀವು ಕಮೆಂಟ್ನಾಗ ಹೇಳ್ಬೇಕು ನೋಡ್ರಿ. ಯಾಕಂದ್ರೆ ಈಗ ನಾ ಅತಿ ಸೋತೀನಿ ರೀ ಫ್ರೆಂಡ್ಸ್. ನಾ ಯಾವ ರೇಂಜಿಗೆ ಸೋತೀನಿ ಗೊತ್ತದ ರೀ, ನಾನು ಹೇಳ್ಕೋಕಾಲಾರ್ದಷ್ಟು ದುಃಖ ಅದ ರೀ ನನ್ನ ಬಲ್ಲಿ. ಬಟ್ ನಾ ಹೇಳ್ಕೊಳ್ರಿ. ಗೌರಿ ನಮ್ಮ ಅತ್ತಿ ಒಂದು ಮಾತು ಹೇಳ್ತಾರೆ, ನನಗೆ ಹೇಳ್ತಾರವ್ರು ಯಾವಾಗ ಭೀ, ಅಂಬಿಕಾ ನೀ ಹೆಂಗಿರ್ಬೇಕಂದ್ರೆ ಗೌರಿ ಹೆಂಗಳ ಅಂದ್ರೆ ತನ್ನ ಶೃಂಗಾರದಾಗ ಹೇಳ ಅಂತಾರಲ್ರಿ, ಆ ಕ್ಯಾಟಗರಿದಾಗ ಹೆಣ್ಮಗಳು ನಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ನನಗೆ ಎಷ್ಟೇ ದುಃಖ ಇರಲಿ ಏನೇ ಇರಲಿ, ನಮ್ಮ ಮನೆಗೆ ಎಷ್ಟೇ ಕಷ್ಟ ದುಃಖ ಇರಲಿ, ಬಾಗಲ್ ಒಳಗೆ ಇರ್ತದೆ ಹೊರತಾಗ ಬಾಗಲ್ ಹೊರಗೆ ಎಂದೂ ಹೋಗಂಗಿಲ್ಲ ನೋಡ್ರಿ. ಎಷ್ಟು ಭರೋಸಾ ನಮ್ಮ ಅತ್ತಿ ಮಾವನು ನನ್ನ ಮ್ಯಾಗ ಅದ. ಅಷ್ಟು ಅವ್ರದ್ದು ಭರೋಸಾ ಮುಳ್ಕೋಬಾರ್ದು, ನಮ್ಮ ತಂದೆ ತಾಯಿ ಮರ್ಯಾದೆ ಕಳಿಬಾರ್ದು ಅಂತ ಒಂದೇ ಮಾತಿಗೆ ನಾ ಭಾಳಷ್ಟು ತಳ್ಕೊಂಡು ಹೋಗ್ಲಕತ್ತೀನಿ ರೀ ಫ್ರೆಂಡ್ಸ್. ಮತ್ತು ನಿಮಗೆ ಅಗಸೆ ಇನ್ಸ್ಟಾಗ್ರಾಮ್ ಜರ್ನಿ ಹ್ಯಾಂಗೆ ಸ್ಟಾರ್ಟ್ ಆಯಿತು, ಆಮೇಲೆ ಯೂಟ್ಯೂಬ್ ಹೆಂಗೆ ಬಂತು ಅಗಸೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನಗೆ ಕಮೆಂಟ್ನಾಗ ಹೇಳ್ರಿ. ನಾನು ನಿಮ್ಗೆ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇರೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಹೆಣ್ಣು ಮಾಡತ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ, ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗೊಳಮೆ 4 ದಿನ ಜೀವನ ಅದ ಅಂತ ಹೇಳ್ಕೊತ ಈ ಬ್ಲಾಗಿಗೆ ಈಗ ಎಂಡ್ ಮಾಡ್ಲತ್ತೀನಿ ರೀ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟು ಪೇಷನ್ಸ್ಲಿ ಅಗರ್ಸೆ ನಾನು ಮಾತು ಕೇಳಿದ್ರೆ ಅಂತಾರೆ.